ಸಾವು ಎನ್ನುವುದು ಪ್ರಕೃತಿಯ ಅತಿದೊಡ್ಡ ರಹಸ್ಯ. ಹುಟ್ಟಿದ ಮೇಲೆ ಸಾಯಲೇಬೇಕು ಎಂಬುದು ಕಹಿ ಸತ್ಯ. ಆದರೆ ಸತ್ತ ನಂತರ ಏನಾಗುತ್ತದೆ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ವಿಜ್ಞಾನದ ಪ್ರಕಾರ ಹೃದಯ ಬಡಿತ ನಿಂತಾಗ ಸಾವಿನ ಪ್ರಕ್ರಿಯೆ ಶುರುವಾಗುತ್ತದೆ. ಇದನ್ನು ಕ್ಲಿನಿಕಲ್ ಡೆತ್ ಎಂದು ಕರೆಯುತ್ತಾರೆ. ರಕ್ತ ಪರಿಚಲನೆ ನಿಂತ ತಕ್ಷಣ ದೇಹ ತಣ್ಣಗಾಗಲು ಆರಂಭಿಸುತ್ತದೆ. ಆದರೆ ಇಲ್ಲೊಂದು ಆಶ್ಚರ್ಯಕರ ಸಂಗತಿಯಿದೆ. ದೇಹ ಸತ್ತರೂ ಮೆದುಳು ತಕ್ಷಣ ಸಾಯುವುದಿಲ್ಲ. ಸಂಶೋಧನೆಗಳ ಪ್ರಕಾರ ಮೆದುಳು ಸುಮಾರು 7 ರಿಂದ 10 ನಿಮಿಷಗಳ ಕಾಲ ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ಮನುಷ್ಯ ತನ್ನ ಜೀವನದ ನೆನಪುಗಳನ್ನು ಕನಸಿನಂತೆ ಕಾಣುತ್ತಾನೆ ಎನ್ನಲಾಗುತ್ತದೆ. ದೇಹದ ಜೀವಕೋಶಗಳು ಒಂದೊಂದಾಗಿ ಸಾಯುತ್ತಾ ಹೋಗುತ್ತವೆ. ಕಣ್ಣುಗಳು ಮತ್ತು ಚರ್ಮದ ಜೀವಕೋಶಗಳು ಸ್ವಲ್ಪ ಹೆಚ್ಚು ಕಾಲ ಬದುಕಿರುತ್ತವೆ. ವಿಜ್ಞಾನದ ಎನರ್ಜಿ ಕನ್ಸರ್ವೇಷನ್ ನಿಯಮ ಏನು ಹೇಳುತ್ತದೆ ಗೊತ್ತಾ? ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ನಮ್ಮ ದೇಹದಲ್ಲಿದ್ದ ಜೈವಿಕ ವಿದ್ಯುತ್ ಶಕ್ತಿ ಪರಿಸರದಲ್ಲಿ ವಿಲೀನವಾಗುತ್ತದೆ. ನಂತರ ದೇಹವು ಮಣ್ಣಿನಲ್ಲಿ ಕರಗುವ ಪ್ರಕ್ರಿಯೆ ಆರಂಭವಾಗುತ್ತದೆ. ಬ್ಯಾಕ್ಟೀರಿಯಾಗಳು ದೇಹವನ್ನು ವಿಘಟಿಸಲು ಶುರು ಮಾಡುತ್ತವೆ. ಕೊನೆಯಲ್ಲಿ ಕೇವಲ ಎಲುಬುಗಳು ಮಾತ್ರ ಉಳಿಯುತ್ತವೆ. ಇದು ಕೇವಲ ಭೌತಿಕ ದೇಹದ ಕಥೆ. ಆದರೆ ಮನುಷ್ಯನ ಪ್ರಾಣ ಅಥವಾ ಆತ್ಮ ಏನಾಗುತ್ತದೆ? ಈ ಪ್ರಶ್ನೆಗೆ ವಿಜ್ಞಾನದ ಬಳಿ ಇನ್ನೂ ಪೂರ್ಣ ಉತ್ತರವಿಲ್ಲ. ಕೆಲವು ವಿಜ್ಞಾನಿಗಳು ಕ್ವಾಂಟಮ್ ಫಿಸಿಕ್ಸ್ ಮೂಲಕ ಇದನ್ನು ವಿವರಿಸಲು ಪ್ರಯತ್ನಿಸುತ್ತಾರೆ. ಪ್ರಜ್ಞೆ ಎಂಬುದು ಒಂದು ಶಕ್ತಿಯಾಗಿದ್ದು ಅದು ಸಾಗುತ್ತಲೇ ಇರುತ್ತದೆ ಎನ್ನುತ್ತಾರೆ. ಸಾವೆಂಬುದು ಕೇವಲ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗುವ ದಾರಿ. ಇಲ್ಲಿಗೆ ವಿಜ್ಞಾನದ ಭಾಗ ಮುಗಿದು ಆಧ್ಯಾತ್ಮದ ಲೋಕ ಶುರುವಾಗುತ್ತದೆ. ಭಾಗ 2 ಆಧ್ಯಾತ್ಮಿಕ ಮತ್ತು ಪುರಾಣಗಳ ನಂಬಿಕೆ 26-55 ವಾಕ್ಯಗಳು. ಹಿಂದೂ ಧರ್ಮದ ಪ್ರಕಾರ ಸಾವು ಎನ್ನುವುದು ಅಂತ್ಯವಲ್ಲ. ಆತ್ಮವು ನಿರಂತರವಾದದ್ದು ಮತ್ತು ಅದಕ್ಕೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಹೇಗೆ ಮನುಷ್ಯ ಹಳೆಯ ಬಟ್ಟೆ ಕಳಚಿ ಹೊಸ ಬಟ್ಟೆ ಧರಿಸುತ್ತಾನೋ ಹಾಗೆಯೇ ಆತ್ಮವು ದೇಹ ಬದಲಿಸುತ್ತದೆ. ನಮ್ಮ ಮುಂದಿನ ಜನ್ಮ ಯಾವುದಿರಬೇಕು ಎಂಬುದು ನಮ್ಮ ಕರ್ಮದ ಮೇಲೆ ನಿರ್ಧಾರವಾಗುತ್ತದೆ. ನಾವು ಮಾಡಿದ ಒಳ್ಳೆಯ ಕೆಲಸಗಳು ನಮಗೆ ಪುಣ್ಯವನ್ನು ತಂದುಕೊಡುತ್ತವೆ. ನಾವು ಮಾಡಿದ ತಪ್ಪುಗಳು ಅಥವಾ ಪಾಪಗಳು ಕಷ್ಟವನ್ನು ತರುತ್ತವೆ. ಗರುಡ ಪುರಾಣದಲ್ಲಿ ಸಾವಿನ ನಂತರದ ಪ್ರಯಾಣವನ್ನು ವಿವರವಾಗಿ ಹೇಳಲಾಗಿದೆ. ಸತ್ತ ನಂತರ ಆತ್ಮವು ಯಮಲೋಕದತ್ತ ಪಯಣ ಬೆಳೆಸುತ್ತದೆ ಎಂದು ನಂಬಲಾಗಿದೆ. ಅಲ್ಲಿ ಚಿತ್ರಗುಪ್ತ ನಮ್ಮ ಜೀವನದ ಲೆಕ್ಕಾಚಾರವನ್ನು ಮಂಡಿಸುತ್ತಾನೆ. ಒಳ್ಳೆಯವರಿಗೆ ಸ್ವರ್ಗ ಮತ್ತು ಕೆಟ್ಟವರಿಗೆ ನರಕದ ಶಿಕ್ಷೆ ಎಂಬ ನಂಬಿಕೆಯಿದೆ. ಆದರೆ ಇದರ ಅಂತಿಮ ಗುರಿ ಮೋಕ್ಷ. ಮೋಕ್ಷ ಎಂದರೆ ಜನ್ಮಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದುವುದು. ಬೌದ್ಧ ಧರ್ಮ ಕೂಡ ಪುನರ್ಜನ್ಮದ ಬಗ್ಗೆ ಮಾತನಾಡುತ್ತದೆ. ಆದರೆ ಅವರು ನಿರ್ವಾಣವನ್ನು ಅಂತಿಮ ಶಾಂತಿ ಎಂದು ಕರೆಯುತ್ತಾರೆ. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಲ್ಲಿ ತೀರ್ಪಿನ ದಿನ ಅಥವಾ ಜಡ್ಜ್ಮೆಂಟ್ ಡೇ ನಂಬಿಕೆಯಿದೆ. ನಾವು ಮಾಡಿದ ಕರ್ಮಗಳಿಗೆ ದೇವರ ಮುಂದೆ ಉತ್ತರ ನೀಡಬೇಕಾಗುತ್ತದೆ. ಸತ್ತ ನಂತರ ಆತ್ಮವು ದೇವರ ಸನ್ನಿಧಿಗೆ ಹೋಗುತ್ತದೆ ಎಂಬ ನಂಬಿಕೆ ಅವರದ್ದು. ಎಲ್ಲ ಧರ್ಮಗಳ ಸಾರಾಂಶ ಒಂದೇ: ಬದುಕಿದ್ದಾಗ ಒಳ್ಳೆಯವರಾಗಿರಿ. ಸಾವು ದೇಹಕ್ಕೆ ಹೊರತು ವ್ಯಕ್ತಿತ್ವಕ್ಕಲ್ಲ. ನಮ್ಮ ಪ್ರೀತಿಪಾತ್ರರ ನೆನಪುಗಳಲ್ಲಿ ನಾವು ಸದಾ ಜೀವಂತವಾಗಿರುತ್ತೇವೆ. ಸಾವಿನ ಸಮಯದಲ್ಲಿ ನಾವು ಯಾವುದನ್ನೂ ಜೊತೆಯಲ್ಲಿ ತರುವುದಿಲ್ಲ. ಬರಿಗೈಲಿ ಬಂದು ಬರಿಗೈಲಿ ಹೋಗುವ ಪಯಣವಿದು. ನಾವು ಗಳಿಸಿದ ಹಣ, ಆಸ್ತಿ ಯಾವುದೂ ನಮ್ಮನ್ನು ಉಳಿಸುವುದಿಲ್ಲ. ಕೇವಲ ನಾವು ಹಂಚಿದ ಪ್ರೀತಿ ಮತ್ತು ಮಾಡಿದ ಸಹಾಯ ಮಾತ್ರ ಉಳಿಯುತ್ತದೆ. ಆತ್ಮವು ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ನಮ್ಮ ಮೂಲವಿದು. ಸತ್ತ ಮೇಲೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಅದಕ್ಕೆ ಪ್ರಾರ್ಥಿಸುತ್ತೇವೆ. ಸಾವಿನ ಭಯವೇ ಮನುಷ್ಯನ ಅತಿದೊಡ್ಡ ಭಯ. ಆದರೆ ಆ ಭಯವನ್ನು ಗೆದ್ದವನೇ ನಿಜವಾದ ಜ್ಞಾನಿ. ಪ್ರಪಂಚದಲ್ಲಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಪಡೆದ ಲಕ್ಷಾಂತರ ಜನರಿದ್ದಾರೆ. ಇವರು ಸಾವಿನ ಅಂಚಿಗೆ ಹೋಗಿ ಮತ್ತೆ ಬದುಕಿ ಬಂದವರು. ಇವರೆಲ್ಲರೂ ಹೇಳುವ ಅನುಭವಗಳು ಬಹುತೇಕ ಒಂದೇ ಥರ ಇರುತ್ತವೆ. ಮೊದಲನೆಯದಾಗಿ, ತಮ್ಮ ದೇಹದಿಂದ ಆತ್ಮ ಬೇರೆಯಾದ ಅನುಭವವಾಗುತ್ತದೆ. ತಮ್ಮ ದೇಹವನ್ನು ತಾವೇ ಮೇಲಿನಿಂದ ನೋಡುತ್ತಿರುವಂತೆ ಭಾಸವಾಗುತ್ತದೆ. ಆ ಸಮಯದಲ್ಲಿ ಯಾವುದೇ ಭಯ ಅಥವಾ ನೋವು ಇರುವುದಿಲ್ಲ. ಬದಲಾಗಿ ಅಪಾರವಾದ ಶಾಂತಿ ಮತ್ತು ನೆಮ್ಮದಿ ಅನುಭವಕ್ಕೆ ಬರುತ್ತದೆ. ನಂತರ ಅವರು ಒಂದು ಕತ್ತಲ ಸುರಂಗದಲ್ಲಿ ಸಾಗಿದಂತೆ ಅನಿಸುತ್ತದೆ. ಆ ಸುರಂಗದ ಕೊನೆಯಲ್ಲಿ ಅತ್ಯಂತ ಪ್ರಕಾಶಮಾನವಾದ ಬಿಳಿ ಬೆಳಕು ಕಾಣಿಸುತ್ತದೆ. ಸತ್ತು ಹೋದ ತಮ್ಮ ಪೂರ್ವಜರು ಅಥವಾ ಬಂಧುಗಳು ಅಲ್ಲಿ ಎದುರಾಗುತ್ತಾರೆ. ನಿನ್ನ ಸಮಯ ಇನ್ನೂ ಬಂದಿಲ್ಲ, ವಾಪಸ್ ಹೋಗು ಎಂಬ ಧ್ವನಿ ಕೇಳಿಸುತ್ತದೆ. ಈ ಅನುಭವಗಳು ಸಾವಿನ ನಂತರ ಒಂದು ಸುಂದರ ಲೋಕವಿದೆ ಎಂಬ ನಂಬಿಕೆಯನ್ನು ಹೆಚ್ಚಿಸಿವೆ. ಕೆಲವರು ಇದನ್ನು ಮೆದುಳಿನ ರಾಸಾಯನಿಕ ಬದಲಾವಣೆ ಎನ್ನುತ್ತಾರೆ.
ಇನ್ನು ಕೆಲವರು ಇದು ಆತ್ಮದ ನಿಜವಾದ ಪ್ರವಾಸ ಎನ್ನುತ್ತಾರೆ. ಸಾವು ಎನ್ನುವುದು ಒಂದು ದೊಡ್ಡ ರಹಸ್ಯವಾಗಿ ಉಳಿದಿರುವುದೇ ಒಳ್ಳೆಯದು. ಅದು ನಮಗೆ ಜೀವನದ ಮೌಲ್ಯವನ್ನು ಕಲಿಸುತ್ತದೆ. ನಾಳೆ ಸಾಯುತ್ತೇವೆ ಎಂದು ತಿಳಿದಾಗ ಇಂದಿನ ಪ್ರತಿ ಕ್ಷಣ ಅಮೂಲ್ಯವಾಗುತ್ತದೆ. ಸಾವಿನ ಬಗ್ಗೆ ಚಿಂತಿಸುವ ಬದಲು ಬದುಕಿನ ಬಗ್ಗೆ ಗಮನಹರಿಸಿ. ಪ್ರಕೃತಿಯ ನಿಯಮಕ್ಕೆ ಯಾರೂ ಹೊರತಲ್ಲ. ಹುಟ್ಟು ಎಷ್ಟು ಸುಂದರವೋ ಸಾವು ಕೂಡ ಅಷ್ಟೇ ಸಹಜವಾದ ಪ್ರಕ್ರಿಯೆ. ಹಳೆಯದು ಅಳಿದಾಗಲೇ ಹೊಸದಕ್ಕೆ ದಾರಿ ಮಾಡಿಕೊಡಲು ಸಾಧ್ಯ. ಆದ್ದರಿಂದ ಸಾವನ್ನು ಕಂಡು ಹೆದರುವ ಅವಶ್ಯಕತೆಯಿಲ್ಲ. ಜೀವನ ಎಂಬ ನಾಟಕದಲ್ಲಿ ನಾವು ಮಾಡಬೇಕಾದ ಪಾತ್ರವನ್ನು ಚಂದವಾಗಿ ಮಾಡೋಣ. ಸತ್ತ ಮೇಲೆ ಏನಾಗುತ್ತೆ ಅನ್ನೋದು ಹೋಗಿ ನೋಡಿದವರಿಗಷ್ಟೇ ಗೊತ್ತು. ಅಲ್ಲಿಯವರೆಗೆ ಈ ಜೀವನವನ್ನು ಪ್ರೀತಿಸೋಣ ಮತ್ತು ಹಂಚೋಣ.